ಹಾಯ್ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಬನ್ನಿ, ನಾನಿವತ್ತೊಂದು ನಿಮಗೆ ಸ್ಪೆಷಲ್ ಡಿಶ್, ಅದರಲ್ಲೂ ಡಯಟಲ್ಲಿರೋರಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ಇವತ್ತು ರಾಜ್ಮಾ ಕರಿ ಮಾಡ್ತಾಯಿದ್ದೀನಿ. ಫಸ್ಟು ರಾಜ್ಮಾನ ನೆನೆಸ್ಕೋಬೇಕು. ಒಂದು 6 to 7 hours ನೆನೆಯೋಕ್ಕಿಡಿ. ಅದಾದಮೇಲೆ ನೀಟಾಗಿ ತೊಳ್ಕೊಂಡು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ಉಪ್ಪು ಮತ್ತು ಅರಿಶಿನದ ಪುಡಿ ಹಾಕಿ ಒಂದು 8 ವಿಷಲ್ ಬರೋ ಥರ ನೀವು ಇದನ್ನ ಬೇಯಿಸ್ಕೋಬೇಕಾಗುತ್ತೆ. ಬೇಗ ಬೇಯೋದಿಲ್ಲ, 8 ವಿಷಲ್ ಆದರೂ ಹಾಕಿಸ್ಲೇಬೇಕು. ನಂತರ ಇದಕ್ಕೆ ಲೈಟ್ ಮಸಾಲ, ತುಂಬ ಜಾಸ್ತಿ ಏನಿಲ್ಲ, ಸ್ವಲ್ಪ ಲವಂಗ, ಚಕ್ಕೆ, ಹಾಗೆ ಜಾವಿತ್ರಿ, 2 ಏಲಕ್ಕಿ ತೊಗೊಂಡಿದ್ದೀನಿ. ಇಷ್ಟೇ. ಇದನ್ನು ಜಾಸ್ತಿ ಮಸಾಲ ಪೌಡರ್ ಏನು ಕೂಡ ಯೂಸ್ ಮಾಡೋದಿಲ್ಲ ನಾನು. ನಂತರ ಪ್ಯೂರಿಗೆ ಬಂದ್ಬಿಟ್ಟು 4 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿ, ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡಿದ್ದೀನಿ, ಹಾಗೆ ಶುಂಠಿ ಕೂಡ 4 ಟೊಮೆಟೊ ತೊಗೊಂಡಿದ್ದೀನಿ. ಇದನ್ನು ಯಾಕೆ ಸಣ್ಣಗೆ ಕಟ್ ಮಾಡಿದ್ದೀನಿ ಅಂದರೆ, ನಾವು ಇದಕ್ಕೆ ಆಯಿಲ್ ಹಾಕಿ ರೋಸ್ಟ್ ಮಾಡ್ತಿಲ್ಲ. ಸೊ ನಾರ್ಮಲಾಗಿ ರೋಸ್ಟ್ ಮಾಡ್ತಿರೋದ್ರಿಂದ ಸಣ್ಣಗೆ ಕಟ್ ಮಾಡಿದ್ರೆ ಬೇಗ ರೋಸ್ಟ್ ಆಗುತ್ತೆ ಅಂಥೇಳಿ ನಾನಿಲ್ಲಿ ಎಲ್ಲದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆನಿಯನ್ ಬೇಕಾದರೆ ನೀವು ಇನ್ನೂ ಸಣ್ಣದಾಗಿ ಕಟ್ ಮಾಡ್ಕೋಬೋದು. ಮೊದಲಿಗೆ ಇಲ್ಲಿ ಪ್ಯಾನಲ್ಲಿ ನಾನು ಚಕ್ಕೆ, ಲವಂಗ, ಏಲಕ್ಕಿ, ಜಾವಿತ್ರಿ ಏನಿಟ್ಟಿದ್ನಲ್ಲ ಅದನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ. ತುಂಬ ಬೆಚ್ಚಗೆ ಮಾಡೋದೇನು ಬೇಡ, ಸ್ವಲ್ಪ ಗರಂ ಆದರೆ ಸಾಕು. ಒಂದು ಸ್ಮೆಲ್ ಬರುತ್ತೆ, ಆ ಸ್ಮೆಲ್ ಬರೋ ತನಕ ನೀವು ಹುರ್ಕೊಂಡ್ರೆ ಸಾಕು. ಇದಾದಮೇಲೆ ಇದನ್ನು ತೆಗೆದಿಟ್ಟು ನೆಕ್ಸ್ಟ್ ನಾವೇನು ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀವಲ್ವ ಅದನ್ನು ಹುರ್ಕೊಳ್ಳೋಣ. ಈಗ ಸ್ವಲ್ಪ ಕೂಡ ಎಣ್ಣೆ ಯೂಸ್ ಮಾಡ್ತಿಲ್ಲ ನಾನು. ಇಲ್ಲಿ ನಾನು ಮೊದಲಿಗೆ ಬೆಳ್ಳುಳ್ಳಿ ಹಾಕಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ನಿಮಗೆ ಕಲರ್ ಗೊತ್ತಾಗುತ್ತೆ. ಬಂದ ತಕ್ಷಣ ಶುಂಠಿ ಕಟ್ ಮಾಡ್ಕೊಂಡಿರೋದನ್ನ ಆ್ಯಡ್ ಮಾಡ್ಕೊಳ್ಳಿ. ಈ ಥರ ಮಾಡೋದ್ರಿಂದ ಏನಾಗುತ್ತೆ, ಆಯಿಲ್ ಲೆಸ್ ಆಗೂ ಮಾಡ್ಕೋಬೋದು ಮತ್ತು ಟೇಸ್ಟಿಯಾಗೂ ಇರುತ್ತೆ. ಸ್ವಲ್ಪ ನಿಮಗೆ ಸೀದಿದ ಥರ ಅನಿಸುತ್ತೆ, ಬಟ್ ಇದು ಸೀದಿಲ್ಲ. ಈರುಳ್ಳಿ ಎಲ್ಲ ನೀರು ಬಿಟ್ಕೊಳ್ಳುತ್ತಲ್ವ, ಹಾಗಾಗಿ ಇದು ತಳ ಕಪ್ಪಾಗುತ್ತೆ. ಅಷ್ಟು ಬಿಟ್ಟರೆ ಇನ್ನೇನೂ ಆಗಿಲ್ಲ. ನೋಡಿ, ಈ ಥರ ಕಪ್ಪಾಗುತ್ತೆ. ಆಮೇಲೆ ನೀವು ಅದು ಸೀದಿದೆ ಅಂದ್ಕೋಬೇಡಿ. ನೆಕ್ಸ್ಟ್ ಇಲ್ಲಿ ಈರುಳ್ಳಿನ ಚೆನ್ನಾಗಿ ಹುರ್ಕೊಂಡು ನಂತರ ತೊಗೊಂಡಿದ್ದೀರಲ್ಲ 4 ಟೊಮೆಟೊ ತೊಗೊಂಡಿದ್ದೀನಲ್ಲ ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡಿಕೊಂಡು ಅದನ್ನು ಕೂಡ ಈಗ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿ, ಇದು ಟೊಮೊಟೊ ಬೇಗ ಬೇಯಬೇಕು ಅಂದರೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ, ರುಚಿಗೆ ತಕ್ಕಷ್ಟು. ಮೊದಲು ಮತ್ತೆ ಏನೋ ಹಾಕೋ ಅವಶ್ಯಕತೆ ಇರಲ್ಲ ಅಂದರೆ ನೀವು ಮೊದಲೇ ಆ್ಯಡ್ ಮಾಡ್ಕೋಬೋದು. ಇಲ್ಲ ನಾವು ಗ್ರೇವಿ ಕುದಿಯುವಾಗ ಸ್ವಲ್ಪ ಹಾಕ್ಕೊತೀವಿ ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಂಡು ನೀವು ಈ ಥರ ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಕಲರ್ ನಿಮಗೆ ಬ್ಲ್ಯಾಕ್ ಅನಿಸುತ್ತೆ, ಬಟ್ ನಥಿಂಗ್, ಏನಾಗೋದಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಮತ್ತೆ ಹೇಳ್ತಾ ಇದ್ದೀನಿ, ಇದು ಸಿಯೋದಿಲ್ಲ. ತುಂಬ ಜನ ಅನ್ಕೋಬೋದು ಎಣ್ಣೆ ಹಾಕಲಿಲ್ಲ ಅಂದರೆ ಸಿಯುತ್ತೆ ಅಂತ. ಏನಾಗೋದಿಲ್ಲ, ಸಿಯೋದಿಲ್ಲ. ಇದು ನೀರು ಬಿಟ್ಕೊಂಡಿದೆಯಲ್ವ, ಹಾಗಾಗಿ ಆ ಥರ ಇರುತ್ತೆ. ನೆಕ್ಸ್ಟ್ ಈಗ ನೋಡಿ, ನಾನಿಲ್ಲಿ ರಾಜ್ಮಾ ಒಂದು 8 ವಿಷಲ್ ಹಾಕ್ಸಿದೆ, ಚೆನ್ನಾಗಿ ಬೆಂದಿದೆ. ಇದು ನೀರು ವೇಸ್ಟ್ ಮಾಡಬೇಡಿ, ಪಕ್ಕದಲ್ಲಿನೇ ಇದನ್ನು ನೀರು ಬಸ್ದು ಹಾಗೆ ಇಟ್ಕೊಳ್ಳಿ. ಒಂದು ಸ್ವಲ್ಪ ನೀರನ್ನು ಕೂಡ ಚೆಲ್ಲಕ್ಕೆ ಹೋಗ್ಬಿಡಿ, ನೀರು ಬೇಕಾಗುತ್ತೆ. ಸ್ವಲ್ಪ ತೆಳ್ಳಗಾದರೂ ಏನು ಮಾಡೋದು ಅಂತ ನಾನು ಹೇಳ್ತೀನಿ. ಈಗ ರಾಜ್ಮಾನ ನಾನಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಸ್ಮ್ಯಾಶ್ ಮಾಡ್ಕೊಂಡಿರೋ ರಾಜ್ಮಾನ ಪಕ್ಕಕ್ಕೆ ಇಟ್ಕೊಳ್ಳಿ. ನಮ್ಗೆ ಇದನ್ನು ನೋಡಿದಾಗ ನಮ್ಮ ಖಾರ ಹಬ್ಬದಲ್ಲೆಲ್ಲ ಹುರುಳಿಕಾಳನ್ನ ಈ ಥರ ಮಾಡೋರು, ಬೇಯಿಸ್ಬಿಟ್ಟು ಈ ಥರ ಮಾಡಿ ನೆಕ್ಸ್ಟ್ ಅದಕ್ಕೆ ಕಾಯಿ ಹಾಲು ಅಂದರೆ ಬೆಲ್ಲ, ಸಕ್ಕರೆ, ಅಲ್ಲಿ ಏನಾರು ಇರ್ಬೋದು, ಕಾಯಿ ಹಾಲು ಅಂತ ಮಾಡೋರು, ಅದರಲ್ಲಿ ತಿಂದಿದ್ದು ನೆನಪಾಗುತ್ತೆ. ನೆಕ್ಸ್ಟ್ ಈಗ ನೋಡಿ, ಪ್ಯೂರಿ ಮಾಡ್ಕೊಂಡಿದ್ದೀನಿ ನಾನು. ಹುರಿದು ಈರುಳ್ಳಿ, ಟೊಮೆಟೊ ಅದೆಲ್ಲ ಪ್ಯೂರಿ ಆಯಿತು. ಈಗ ಒಗ್ಗರಣೆಗೆ ನಾನು ಆಯಿಲ್ ಹಾಕ್ತಾಯಿಲ್ಲ. 2 ಕ್ಯೂಬ್ ಬಂದು ನಾನು ಇಲ್ಲಿ ಬಟರ್ ತೊಗೊಂಡಿದ್ದೀನಿ. ಅದನ್ನು ಹಾಕಿ ನಂತರ ಕಸೂರಿ ಮೇಥಿ ಮತ್ತು ಪಲಾವ್ ಎಲೆನ ಹಾಕ್ಕೊತಾ ಇದ್ದೀನಿ. ಇದು ಹೆಲ್ತಿ ಫ್ಯಾಟ್ ಅಂತಲೇ ಹೇಳ್ಬೋದು, ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ರುಬ್ಬಿಟ್ಕೊಂಡಿರೋವಂಥ ಮಸಾಲಾನ ಇದರೊಳಗೆ ಹಾಕಿ ನೆಕ್ಸ್ಟ್ ಇದನ್ನು ಚೆನ್ನಾಗಿ ಸ್ವಲ್ಪ ರೋಸ್ಟ್ ಮಾಡ್ಕೊತೀನಿ. ತುಂಬ ಏನು ಬೇಡ. ನೋಡಿ, ನಾನು ನೀರು ಸ್ವಲ್ಪನೂ ವೇಸ್ಟ್ ಮಾಡಿಲ್ಲ, ಎತ್ತಿಟ್ಕೊಂಡಿದ್ದೀನಿ. ಈಗ ಮಿಕ್ಸಿನ ನಾವು ತೊಳೆದ್ಬಿಟ್ಟು ನೀರು ಹಾಕ್ತೀವಲ್ಲ, ಅದ್ರ ಬದಲಿಗೆ ಇದನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಅದನ್ನು ಖಾರ ಎಲ್ಲ ಒರೆಸ್ಕೊತೀನಿ. ಹಾಗಾಗಿ 2 in 1 ಆಗುತ್ತೆ. ನೆಕ್ಸ್ಟ್ ಈಗ ಸ್ಮ್ಯಾಶ್ ಮಾಡ್ಕೊಂಡಿರೋಂಥ ರಾಜ್ಮಾನ ಒಗ್ಗರಣೆ ಮಾಡಿದ್ವಲ್ಲ ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದರೆ ಇದನ್ನು ಖಾರದ ಪುಡಿನ ಒಗ್ಗರಣೆ ಹಾಕಿದ್ನಲ್ಲ ನಾನು ಬೆಣ್ಣೆಗೆ, ಆವಾಗಲೂ ಕೂಡ ಆ್ಯಡ್ ಮಾಡ್ಕೋಬೋದು. ಬಟ್ ಘಾಟ್ ಆಗುತ್ತೆ ಅನ್ನೋ ರೀಸನಿಂದ ನಾನು ಇವಾಗ ಹಾಕ್ಕೊತಿದ್ದೀನಿ. ನೆಕ್ಸ್ಟು ನೀರಿರುತ್ತಲ್ಲ ಅದರದ್ದು ರಾಜ್ಮಾ ಬೇಯಿಸಿದ್ದು ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಈಗ ಚೆನ್ನಾಗಿ ರೆಡಿಯಾಗಿದೆ. ಈ ಟೈಮಲ್ಲಿ ಬೇಕಾದರೆ ನೀವು ಉಪ್ಪನ್ನು ಚೆಕ್ ಮಾಡಿ, ನಿಮಗೆ ಉಪ್ಪು ಕಡಿಮೆ ಆದರೆ ಆ್ಯಡ್ ಮಾಡ್ಕೊಳ್ಳಿ ಉಪ್ಪನ್ನು. ನಂತರ ಈಗ ಸ್ವಲ್ಪ ತೆಳ್ಳಗಿದೆ ಅನ್ನೋರು ಏನು ಮಾಡಬೇಕು, ಸ್ವಲ್ಪ ಕಾರ್ನ್ ಪೌಡರ್ನ ತೊಗೊಂಡು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಕೆಲವರು ನೀರಲ್ಲಿ ಹಾಕಿ ಮಿಕ್ಸ್ ಮಾಡ್ತಾರೆ, ಸೊ ನಾನು ಇಲ್ಲಿ ಡೈರೆಕ್ಟಾಗಿಯೇ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಏಕೆಂದರೆ ಚಪಾತಿ ಮತ್ತು ಗ್ರೇವಿ ಎರಡಕ್ಕೂ ಬೇಕಾಗಿರೋದ್ರಿಂದ 2 in 1 ಅಂತ ಹೇಳ್ಬೋದು. ನೆಕ್ಸ್ಟು ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಕುದಿ ಬರೋದು, ಒಂದು 2-3 ಕುದಿ ಬಂದರೆ ಸಾಕು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಡಯಟಲ್ಲಿರೋರಿಗೆ ಇದು ಮಾಡಿಸ್ದಂಗಿರುತ್ತೆ. ರಾಜ್ಮಾ ರೈಸು, ರಾಜ್ಮಾ ಚಪಾತಿ ಯಾವುದು ಬೇಕಾದರೂ ನೀವು ಮಾಡ್ಕೋಬೋದು. ಈಗ ನನಗೆ ಉಪ್ಪು ಸ್ವಲ್ಪ ಕಡಿಮೆ ಅನ್ನಿಸ್ತು, ಸೊ ಹಾಗಾಗಿ ಉಪ್ಪನ್ನು ಆ್ಯಡ್ ಮಾಡ್ಕೊಂಡು ಕೂಡ
ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಈಗ ನಾನು ಚಪಾತಿಗೆ ಮಾಡ್ಕೊಂಡಿದ್ದೆ, ಸುಕ್ಕ ಚಪಾತಿ ಪ್ಲಸ್ ರಾಜ್ಮಾ. ಚಪಾತಿ ನೋಡಿ ಸುಕ್ಕನೇ, ಎಣ್ಣೆ ಹಾಕಿಲ್ಲ. ಡಯಟಲ್ಲಿ ಇರೋದ್ರಿಂದ ಎಣ್ಣೆ ತಿನ್ನಬಾರ್ದು ಅಂತ ಈ ಥರ ಪ್ಲೇನ್ ಚಪಾತಿ ಮಾಡ್ಕೊತಿದ್ದೀನಿ. ಈಗ ನೋಡಿ ರಾಜ್ಮಾ ಚಪಾತಿ ರೆಡಿ ಆಯಿತು. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.